ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೇನು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ರಕ್ಷಿತಾ ಅವ್ರ ಬಗ್ಗೆ ರೀಎಂಟ್ರಿ ಬಗ್ಗೆ ಒಂದು ಪಕ್ಕಾ ಅಪ್ಡೇಟ್ ಇದೆ ಗುರು. ರಕ್ಷಿತಾ ಅವರು ರೀಎಂಟ್ರಿ ಆಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಯಾವತ್ತು ರಕ್ಷಿತಾ ರೀಎಂಟ್ರಿ ಆಗ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೆನ್ನೆ ಎಪಿಸೋಡಲ್ಲಿ ನಿಜವಾಗ್ಲೂ ಗಿಲ್ಲಿ ನಟನ ಟಾರ್ಗೆಟ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತು. ಯಾಕೆ ಅಂತ ಹೇಳ್ತೀನಿ. ಅಶ್ವಿನಿ ಮೇಡಮ್ ಅವರು ತುಂಬ ಅತಿಯಾಗಿ ಓವರ್ ಆಗಿ ನಾನೇ ಮಹಾರಾಣಿ, ನಾನು ಹೇಳಿದ್ದೇ ಮಾತು, ನಾನು ಹೇಳಿದ್ದೇ ಶಾಸನ ಅನ್ನೋ ರೀತಿ ಪರ್ಸ್ನಲ್ಲಾಗಿ ಮಾತನ್ನು ಆಡಿದ್ರು. ಯಾಕೋ ಇದು ಸ್ವಲ್ಪ ಅತಿ ಆಯಿತು ಅಂತ ನನಗೆ ಅನ್ನಿಸ್ತು. ಅದ್ರ ಜೊತೆಗೆ ಜಂಟಿಗಳು ಮಾಡಿದ ಮಿಸ್ಟೇಕಿಂದ ಒಂಟಿಗಳಿಗೆ ಪನಿಷ್ಮೆಂಟ್ ಆಯಿತು. ಇದ್ರ ಬಗ್ಗೆ ವೀಕೆಂಡಲ್ಲಿ ಸಖತ್ತಾಗಿ ಕ್ಲಾಸ್ ಅಂತೂ ಇದ್ದೇ ಇರುತ್ತೆ ಸುದೀಪ್ ಅಣ್ಣ ಕೈಯಲ್ಲಿ. ಈ ಒಂಟಿಗಳು 2 ದಿನಕ್ಕೆ ಅವರ ಸ್ಟೇಟ್ಮೆಂಟನ್ನು ಅವರೇ ಕಾಂಟ್ರಡಿಕ್ಟ್ ಮಾಡಿಕೊಂಡ್ರು. 2 ದಿನ ಹಿಂದೆ ಇದೇ ಮಾಲ್ಲು ನಿಪ್ನಾಳು ಮತ್ತು ಸ್ಪಂದನಾ ಸೋಮಣ್ಣ ಇರಬೇಕು ಅಂತಂದ್ಬಿಟ್ಟು ಓಟ್ ಹಾಕಿ ಉಳಿಸ್ಕೊಂಡ್ರು, ರಕ್ಷಿತನ ಆಚೆ ಕಳಿಸಿದ್ರು. ಬಟ್ 2 ದಿನಕ್ಕೆ ಈಗ ಅವರು ಅನರ್ಹರಲ್ಲ ಅಂತಂದ್ಬಿಟ್ಟು ಓಟನ್ನು ಮಾಡಿದ್ದಾರೆ. ನೋಡಿ, ಅವ್ರ ಸ್ಟೇಟ್ಮೆಂಟನ್ನು 2 ದಿನಕ್ಕೆ ಅವರೇ ಕಾಂಟ್ರಡಿಕ್ಟ್ ಮಾಡಿಕೊಂಡ್ರು. ಅಂಥದ್ರಲ್ಲಿ ರಕ್ಷಿತನ ಇಟ್ಕೋಬೇಕಾಗಿತ್ತು, ಅವರು ಇವರನ್ನು ಆವಾಗಲೇ ಕಳಿಸ್ಬೇಕಾಗಿತ್ತು ಅಲ್ವಾ? ಸ್ವಲ್ಪನೂ ಸ್ಟ್ರಾಟರ್ಜಿ ಇಲ್ಲ, ಯೋಚನೆನೂ ಇಲ್ಲ, ಏನೂ ಇಲ್ಲ ಗುರು. ಕಂಟೆಸ್ಟೆಂಟ್ಸ್ಗೆ ಆನ್ ಸ್ಪಾಟ್ ಏನು ಬಂದರೆ ಅದು ಮಾತಾಡ್ತಾ ಇದ್ದಾರೆ ಅಷ್ಟೇ. ಬಿಗ್ ಬಾಸು ಸಖತ್ತಾಗಿ ಟಿಸ್ಟ್ ಕೊಟ್ಟಿದ್ದಾರೆ. 3ನೇ ವಾರಕ್ಕೆ ಫಿನಾಲೆ ಇರುತ್ತೆ. ಇದಕ್ಕೆ ಕಂಟೆಂಟರನ್ನು, ಫೈನಲ್ ಕಂಟೆಂಟರ್ನ ಆಯ್ಕೆ ಮಾಡ್ತೀವಿ. ಗುಂಪಾಗಿ ಎಲಿಮಿನೇಟ್ ಆಗ್ಬೋದು, 2 ವಿನ್ನರ್ ಇರ್ಬೋದು, 2 ಫಿನಾಲೆ ಇರ್ಬೋದು. ಸಕ್ಕತ್ತಾಗಿ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಸರಣಿ ಟಾಸ್ಕ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಗುರು. ಏನೋ ಬಿಗ್ ಬಾಸ್ ಮಾತ್ರ ಸಕ್ಕತ್ತಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಗುರು. ಬಟ್ ಹೌಸಲ್ಲಿರ್ತಕ್ಕಂಥ ಕಂಟೆಸ್ಟೆಂಟಿಂದ ಕಂಟೆಂಟ್ ಕೊಡೋದಕ್ಕೆ ಆಗ್ತಾ ಇಲ್ಲ ಗುರು. ಇದು ಟ್ರೂ. ಬಿಗ್ ಬಾಸ್ ಮಾತ್ರ ಪ್ರಯತ್ನ ಪಡ್ತಾ ಇದ್ದಾರೆ. ಹೌಸಲ್ಲಿರೋರು ಮಾತ್ರ ಕಂಟೆಂಟ್ ಕೊಡ್ತಾ ಇಲ್ಲ ಅಷ್ಟೇ. ಅದಕ್ಕೆ ಎಪಿಸೋಡ್ ಮಾತ್ರ ಸ್ವಲ್ಪ ಡಲ್ ಆಗಿ ಇರ್ತಾ ಇದೆ. ಕೊನೆ ಟಾಸ್ಕಲ್ಲಿ ಬಂದಾಗ ಸಿಕ್ಕಿನ ಕಾಳಗ ಟಾಸ್ಕಲ್ಲಿ ನಿಜವಾಗ್ಲೂ ಜಂಟಿಗಳು ಎಫರ್ಟ್ ಮಾತ್ರ ಸಖತ್ತಾಗಿತ್ತು ಗುರು. ಅಲ್ಲಿ ಉಸ್ತುವಾರಿ ಮಾಡಿದ ಅಶ್ವಿನಿ ಮೇಡಮ್ ಕೂಡ ಅಲ್ಲಿ ಪಾಸ್ ಮಾಡಿ ಮತ್ತೆ ಮಿಸ್ಟೇಕ್ ಮಾಡಿದ್ರು. ಅಲ್ಲಿ ಪಾಸ್ ಮಾಡಿಲ್ಲ ಅಂತಂದಿದ್ರೆ ಇನ್ನೂ ಕ್ಲೋಸ್ ಆಗಿರ್ತಾ ಇತ್ತು ಗೇಮು. ಮೇ ಬಿ ಜಂಟಿಗಳು ಗೆಲ್ತಾ ಇದ್ರೇನೋ, ಯಾರಿಗೆ ಗೊತ್ತು. ಅಲ್ಲಿ ರೂಲ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಅಲ್ಲಿ ಒಂಟಿಗಳದ್ದು ಮಿಸ್ಟೇಕ್ ಆಗಿ ಅದು ಆಚೆ ಬಂದರೆ ಇವರನ್ನು ಪಾಸ್ ಮಾಡಿ ನಿಲ್ಲಿಸಿ ಅದು ಫೌಲ್ ಮಾಡಿದ್ರು. ಅವರು ಅಲ್ಲಿ ಯಾರ್ದು ಉಸ್ತುವಾರಿ ಯಾರು ಇರ್ತಾರೋ ಅವ್ರದ್ದೇ ಮಿಸ್ಟೇಕ್ ಅಂತ ಹೇಳಬೇಕು. ಬಟ್ ಜಂಟಿಗಳ ಮಿಸ್ಟೇಕ್ ಏನಪ್ಪ ಅಂದರೆ ಅವ್ರು ಸ್ಟ್ರಾಂಗಾಗಿ ಆರ್ಗ್ಯುಮೆಂಟ್ ಮಾಡಬೇಕಾಗಿತ್ತು, ಆರ್ಗ್ಯುಮೆಂಟ್ ಮಾಡಿಲ್ಲ ಅಷ್ಟೇ. ಓವರಾಲ್ ಆಗಿ ಎಪಿಸೋಡಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ. ಅದಕ್ಕೂ ಮೊದಲು ರಕ್ಷಿತಾ ಅವರು ರೀಎಂಟ್ರಿ 100% ಪಕ್ಕಾ ಕನ್ಫರ್ಮ್ ಅಂತ ನನಗಿರ್ತಕ್ಕಂಥ ಅಪ್ಡೇಟು ಗುರು. ಈ ವೀಕೆಂಡಲ್ಲಿ ರಕ್ಷಿತಾ ಅವರು ಮತ್ತೆ ರೀಎಂಟ್ರಿ ಆಗ್ತಾ ಇದ್ದಾರೆ. ರಕ್ಷಿತಾ ಫ್ಯಾನ್ಸ್ಗೆ ಇದೊಂದು ಖುಷಿ ಸುದ್ದಿ. ರಕ್ಷಿತಾ ಅವರು ರೀಎಂಟ್ರಿ ಆದರೆ ಎಷ್ಟು ಜನಕ್ಕೆ ಖುಷಿ ಆಗುತ್ತೆ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ನಾನು ಕೊಟ್ಟಿರೋ ಅಪ್ಡೇಟ್ಗಳೆಲ್ಲನೂ ಲಾಸ್ಟ್ ಇಯರ್ ಆಗಿರ್ಬೋದು, ಈ ವರ್ಷ ಆಗಿರ್ಬೋದು, ಎಲ್ಲ ನಮ್ಮ ವೀಡಿಯೋಸ್ನ ಫಾಲೋ ಮಾಡ್ಕೊಂಡು ಬಂದಿರೋರಿಗೆ ಗೊತ್ತು ನಮ್ಮ ಅಪ್ಡೇಟ್ಸ್ ಯಾವ ರೀತಿ ಇರುತ್ತೆ ಅಂತ. ಈಗ ಹೇಳ್ತಾ ಇದ್ದೀನಿ, ರಕ್ಷಿತಾ ಕೂಡ ರೀಎಂಟ್ರಿ ಆಗೇ ಆಗ್ತಾರೆ. ಈ ವೀಕೆಂಡಲ್ಲಿ ಆಗ್ತಾರೆ. ವೆಯ್ಟ್ ಆ್ಯಂಡ್ ವಾಚ್. ನೆಕ್ಸ್ಟು ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಮಲ್ಲಮ್ಮ ತುಂಬ ಎಮೋಷ್ನಲ್ ಆಗ್ತಾ ಇರ್ತಾರೆ. ಪಾಪ ಎಲ್ಲೋ ಇದ್ವಿ ನಾವು, ಎಲ್ಲಿಂದನೋ ಬಂದು ಇಲ್ಲಿಗೆ ಇದು ಫೇಮ್ ಆಗಿದ್ದೀವಿ ಅಂತಂದ್ಬಿಟ್ಟು ತುಂಬ ಎಮೋಷ್ನಲ್ ಆಗ್ತಾರೆ. ನಿಜವಾಗ್ಲೂ ಎಂಥವ್ರಿಗಾದ್ರೂ ಸಕ್ಸಸ್ ಅಂದರೆ ಇದೆ ಅಲ್ವಾ. ಯಾವ ಏಜಲ್ಲಿ ಯಾರಿಗೆ ಸಕ್ಸಸ್ ಬರುತ್ತೋ ಏನೋ ಹೇಳೋಕ್ಕಾಗೋದಿಲ್ಲ. ಬಟ್ ಮಲ್ಲಮ್ಮಗೆ ಈ ಏಜಲ್ಲಿ ಬಂದಿದೆ. ಅಲ್ಲಿ ಜಾನ್ವಿ ಅವರು ಕೂಡ ಹೇಳ್ತಾ ಇರ್ತಾರೆ ಅವ್ರ ಪರ್ಸ್ನಲ್, ಅವ್ರ ಹಸ್ಬೆಂಡ್ದೆಲ್ಲ ಯಾಕೆ ಅವರು ಡಿವೋರ್ಸ್ ಆದರು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಮಲ್ಲಮ್ಮ ತುಂಬ ಎಮೋಷ್ನಲ್ ಆಗ್ತಾರೆ. ಒಂಥರ ನನಗೂ ಒಂದು ಕಡೆ ಬೇಜಾರಾಯಿತು ಗುರು. ಎಲ್ಲಿದ್ದವರು ಎಲ್ಲಿವರೆಗೂ ಅಲ್ವಾ, ಒಂದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅನ್ನೋದನ್ನು ಯೂಸ್ ಮಾಡಿಕೊಂಡು ಎಲ್ಲಿದ್ದವರು ಎಲ್ಲಿಗೆ ಬಂದರು ಅಂತಂದ್ಬಿಟ್ಟು ಸಖತ್ತಾಗಿ ನನಗೆ ಒಂಥರ ಖುಷಿ ಆಯಿತು. ಅದ್ರ ಜೊತೆಗೆ ಮಲ್ಲಮ್ಮ ಬೇಜಾರಾಗಿದ್ದು ಕೂಡ ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ಬಿಗ್ ಬಾಸು ಕರೀತಾರೆ, ಎಲ್ಲರನ್ನ ಕರೆದುಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು ಪನಿಷ್ಮೆಂಟನ್ನು ಕೊಡ್ತಾರೆ. ಅವರು ಬಂದಿರತಕ್ಕಂಥ ಅವರ ರೇಷನಲ್ಲಿ ದಿನಸಿಯಲ್ಲಿ 3 ಬಾಸ್ಕೆಟನ್ನು ಇಟ್ಕೊಂಡು ಮಿಕ್ಕಿರೋದೆಲ್ಲ ಕೊಟ್ಬಿಡಬೇಕು ಅಂತ ಹೇಳ್ತಾರೆ. ರೀಸನ್ ಏನಿಲ್ಲ, ಸಿಂಪಲ್ ಇಷ್ಟೇ. ಜಂಟಿಗಳು ರೂಲ್ಸ್ ಬ್ರೇಕ್ ಮಾಡಿರ್ತಾರೆ, ಒಂಟಿಯಾಗಿ ಓಡಾಡಿರ್ತಾರೆ, ಅದಕ್ಕೋಸ್ಕರ ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ಇಲ್ಲಿ ಯಾರು ಗಿಲ್ಲಿ ಅಲ್ಲೇ ನಗ್ತಾ ಇರ್ತಾನೆ ಗುರು. ಗಿಲ್ಲಿ ಏನೇ ಮಾಡಿದ್ರು ಕೂಡ ಕರೆಕ್ಟಾಗಿ ಗಿಲ್ಲಿಗೆ ಸ್ಟ್ರಾಟರ್ಜಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಗುರು. ಕಂಟೆಂಟ್ಗೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಗಿಲ್ಲಿ ಕೂಡ ಅಲ್ಲಿ ಕಾಫಿ ಕುಡಿದು ಮಿಸ್ಟೇಕ್ ಮಾಡ್ತಾರೆ. ಅದ್ರ ಜೊತೆಗೆ ಮಂಜು ಭಾಷಿಣಿ ಅವರು ಕೂಡ ಮಿಸ್ಟೇಕ್ ಮಾಡ್ತಾರೆ. ನಮ್ಮ ಕರಿಬಸಪ್ಪ ಮತ್ತು ಅಮಿತ್ ಅವರು ಅವರು ಜಿಮ್ ಏರಿಯಾದಲ್ಲೆಲ್ಲ ಓಡಾಡ್ಕೊಂಡು ಅವರೆಲ್ಲ ಮಿಸ್ಟೇಕ್ ಮಾಡ್ತಾರೆ. ಈ ಎಲ್ಲ ಇದರಿಂದ ತಗೊಂಡು ಬಂದು ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಅದ್ರ ಜೊತೆಗೆ ಬಿಗ್ ಬಾಸು ಸ್ಟ್ರಾಂಗ್ ಆಗಿ ಹೇಳ್ತಾರೆ, ಇಲ್ಲಿ ಕಣ್ಣಾರೆ ಕಂಡ್ರು ಕೂಡ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಅದನ್ನು ಕೇಳ್ತಾ ಇಲ್ಲ.
ಪನಿಷ್ಮೆಂಟ್ಗಳು ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಿಗ್ ಬಾಸು ಒಂಟಿಗಳ ಮೇಲೆ ಸ್ಟ್ರಾಂಗ್ ಆಗಿ ಅವ್ರಿಗೆ ಕೇಳ್ತಾರೆ. ನೋಡಬೇಕು ಇದನ್ನು ಮನಸ್ಸಲ್ಲೇ ಇಟ್ಕೊಂಡು ಮುಂದೆ ಯಾವ ರೀತಿ ಅವರು ಆಟ ಆಡ್ತಾರೆ, ಯಾವ ರೀತಿ ಇದು ಮಾಡ್ತಾರೆ. ಇಲ್ಲಿ ಹೆಂಗಿದೆ ಅಂತಂದರೆ ಒಂಟಿಗಳದು ಇವಾಗ ಅವ್ರೇನೇ ಜಾಸ್ತಿ ಮಾತಾಡೋಕೆ ಹೋದ್ರು ಕೂಡ ಅವ್ರಿಗೆ ನೆಗೆಟಿವಿಟಿ ಬರೋದಕ್ಕೆ ಶುರುವಾಗುತ್ತೆ. 1 or 2 ಡೇಸು ಚೆನ್ನಾಗಿರುತ್ತೆ, ಮತ್ತೆ ಬರ್ತಾ ಬರ್ತಾ ಏನಾಗುತ್ತೆ ನೆಗೆಟಿವಿಟಿ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ನೋಡ್ಬೇಕು ಯಾವ ರೀತಿ ಆಗುತ್ತೆ ಅಂತ. ಅದೇ ಇದನ್ನು ಬಿಗ್ ಬಾಸ್ ಕೊಟ್ಟಿರೋ ಇದನ್ನು ಇಟ್ಕೊಂಡು ಅಶ್ವಿನಿ ಮೇಡಮ್ ಅವರು ಕೊನೆಗೆ ಗಿಲ್ಲಿ ಮೇಲೆ ರೈಸ್ ಆದರು. ಅವ್ರದ್ದಲ್ಲದೆ ಇರೋ ಮಿಸ್ಟೇಕ್ ಈ ಕಾನ್ವರ್ಸೇಷನ್ ಅಲ್ಲ ಅಂದರೂ ಕೂಡ ಸುಧೀರ್ ಅಣ್ಣದಾದರೂ ಕೂಡ ಇವರು ಸೆಂಟ್ರಲ್ಲಿ ಬಂದು ಮಾತಾಡಿದ್ರು ಅಂತ ನನಗೆ ಅನ್ನಿಸ್ತು ಗುರು. ನಿಜವಾಗ್ಲೂ ಈ ಪನಿಷ್ಮೆಂಟ್ ಬೇಕಾಗಿತ್ತು ಬಿಗ್ ಬಾಸ್ ಟೀಮು. ಇದು ವೀಕೆಂಡಲ್ಲಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಅವ್ರಿಗೆಲ್ಲ ಕೋಟಿಂಗ್ ಕೂಡ ಆಗುತ್ತೆ. ನೋಡಿ, ಇವ್ರಿಗೂ ಆಗುತ್ತೆ ಅವ್ರಿಗೂ ಆಗುತ್ತೆ ಪಕ್ಕ 100% ಸುದೀಪ್ ಅಣ್ಣ ಕೈಯಲ್ಲಿ ಕೋಟಿಂಗ್ ಅಂತೂ 100% ಅಂತ ಹೇಳ್ಬೋದು. ಇನ್ನೊಂದು ಕಡೆ ಈ ಕಡೆ ಮಿಸ್ಟೇಕ್ ಮಾಡಿದ್ದಾರೆ. ಗಿಲ್ಲಿ ಏನೇ ಮಾಡಿದ್ರು ಕಂಟೆಂಟ್ಗೋಸ್ಕರ ಗುರು. ಗಿಲ್ಲಿ ಸೂಪರ್ ಅಂತ ಹೇಳ್ತೀನಿ, ಬಟ್ ಕಾವ್ಯ ಮಾತ್ರ ಗಿಲ್ಲಿಯಿಂದ ಕಾವ್ಯ ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಗಿಲ್ಲಿ ಕೂಡ ಪನಿಷ್ಮೆಂಟಲ್ಲಿ EMI ಕೂಡ ತಗೊತಾ ಇದ್ದಾರೆ. ಬಟ್ ಕಾವ್ಯ ಕೂಡ ಟೂ ಗುಡ್ ಸೂಪರ್ ಅಂತ ಹೇಳ್ಬೋದು ಗುರು. ಸಕ್ಕತ್ತಾಗಿ ಏನೇ ಪನಿಷ್ಮೆಂಟ್ ಕೊಟ್ಟರು, ಏನೇ ಇದು ಕೊಟ್ಟರು, ಕೆಲಸ ಕೊಟ್ಟರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪಾಪ ಕಾವ್ಯ ಗಿಲ್ಲಿಯಿಂದ ಕಷ್ಟ ಪಡಬೇಕಾಗಿ ಬಂದಿದೆ. ಬಟ್ ಗಿಲ್ಲಿ ಏನೇ ಮಾಡ್ತಾ ಇದ್ರು ಕೂಡ ಕಂಟೆಂಟ್ಗೋಸ್ಕರನೇ ಮಾಡ್ತಾ ಇರೋದು. ಗಿಲ್ಲಿ ಕಂಟೆಂಟನ್ನು ತೆಗೆದುಬಿಟ್ಟು ಎಪಿಸೋಡಲ್ಲಿ ನೋಡಿದ್ರೆ ಅಲ್ಲೇನೂ ಇಲ್ಲ ಗುರು. ಎಪಿಸೋಡಲ್ಲಿ 0 ಅಂತ ಹೇಳ್ಬೋದು, 0ನೇ. ಗಿಲ್ಲಿ ಕಂಟೆಂಟ್ ಇಲ್ಲ ಅಂತಂದರೆ 0 ಅಂತ ಹೇಳ್ಬೋದು. ಕಂಟೆಂಟನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟು ಅಲ್ಲಿ ಆಚೆ ಕಡೆ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ಸುಧೀರ್ ಅಣ್ಣ ಒಂದು ಮಿಸ್ಟೇಕ್ ಮಾಡ್ತಾರೆ. ಆ ಗಿಲ್ಲಿ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಫಸ್ಟ್ ಪರ್ಸ್ನಲ್ ಆಗಿ ಕಾಮೆಂಟ್ ಮಾಡಿದ್ದು ಬಸ್ ಸ್ಟ್ಯಾಂಡು ಪಿಕ್ ಪಾಕೆಟ್ ಮಾಡೋ ಥರ ಅಂತ ಈ ಥರ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ದು ಸುಧೀರ್ ಅಣ್ಣ ಗಿಲ್ಲಿ ಮೇಲೆ. ಗಿಲ್ಲಿ ಅಲ್ಲಿ ಆನ್ ದಿ ಸ್ಪಾಟಲ್ಲಿ ಹೇಳ್ತಾನೆ, ಅಣ್ಣ ತುಂಬ ಪರ್ಸ್ನಲ್ ಆಗಿ ಮಾತಾಡ್ತಾ ಇದ್ದೀರಾ, ಬೇಡ ಅಂತ ಹೇಳ್ತಾರೆ. ಬಟ್ ಸುಧೀರ್ ಅಣ್ಣ ಕೂಡ ಅಲ್ಲೇ ಇದಾಗೋಗ್ತಾರೆ. ಬಟ್ ಅಲ್ಲಿ ಸ್ವಲ್ಪ ಬೇಜಾರಾಗ್ತಾರೆ. ಗಿಲ್ಲಿ ಬೇಜಾರಾಗಿದ್ದು ನಿಜಾನೇ. ಇಲ್ಲಿ ಸುಧೀರ್ ಅಣ್ಣ ಮಿಸ್ಟೇಕು, ಆ ಥರ ಮಾತಾಡಬಾರ್ದಾಗಿತ್ತು, ಪರ್ಸ್ನಲ್ ಕಾಮೆಂಟ್ಸ್ ಮಾಡಬಾರ್ದಾಗಿತ್ತು, ಮಾಡಿದ್ರು. ನೆಕ್ಸ್ಟು ಮಾಳು ಬಂದು ಸಾಂಗನ್ನು ಆಡಬೇಕಾದ್ರೆ, ಲಾವಣ್ಯ ಸಾಂಗ್ ಆಡಬೇಕಾದ್ರೆ, ಬಟ್ ಲಾವಣ್ಯ ಸಾಂಗ್ ಆಡು ಅಂತಂದ್ಬಿಟ್ಟು ಗಿಲ್ಲಿ ಹೇಳ್ತಾರೆ. ಬಟ್ ಅದು ಗೊತ್ತಿಲ್ಲ, ಇದು ಸುಧೀರ್ ಅವರ ಅಕ್ಕ ಇದು ಅಂತಂದ್ಬಿಟ್ಟು ಗೊತ್ತಿಲ್ಲ ಅವ್ರಿಗೆ. ಬಟ್ ಆದರೂ ಹೇಳ್ತಾರೆ ಮಿಸ್ಟೇಕೆ ಗುರು. ಪರ್ಸ್ನಲ್ ಯಾರಾದ್ರೂ ಗಿಲ್ಲಿದಾದ್ರೂ ಮಿಸ್ಟೇಕೆ, ಸುಧೀರ್ ಅಣ್ಣದಾದ್ರೂ ಮಿಸ್ಟೇಕೆ, ಇಬ್ಬರದು ಮಿಸ್ಟೇಕೆ. ಅವ್ರು ಪರ್ಸ್ನಲ್ಲಾಗಿ ಹೋಗ್ತಾ ಇದ್ದೀರಾ ಅಂತಂದರೆ ಬಿಟ್ಟು ಬಿಡ್ಬೇಕು ಅಲ್ಲಿಗೆ, ಅದನ್ನು ಡ್ರ್ಯಾಗ್ ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲಿ ಗಿಲ್ಲಿನೂ ಮಿಸ್ಟೇಕ್ ಮಾಡಿದ್ರು ಅಂತ ಹೇಳಿದ್ರು. ಬಟ್ ಫಸ್ಟು ಪರ್ಸ್ನಲಿ ತೊಗೊಂಡಿದ್ದು ಯಾರು ಅಂತಂದರೆ ನಮ್ಮ ಸುಧೀರ್ ಅಣ್ಣ ತಗೊಂಡ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೆಕ್ಸ್ಟು ಒಂದು ಕಡೆ ಬಂದರೆ ಬಿಗ್ ಬಾಸು ಕೂರಿಸ್ತಾರೆ, ಎಲ್ಲರನ್ನೂ ಕೂರಿಸ್ಬಿಟ್ಟು ಹೇಳ್ತಾರೆ. ಏನು ಹೇಳ್ತಾರೆ, ಈ 3 ವಾರಗಳಲ್ಲೇ ಒಂದು ಫಿನಾಲೆ ನಡೆಯುತ್ತೆ, ಅದಕ್ಕೆ ಆಯ್ಕೆ ಮಾಡಬೇಕು. ಸರಣಿ ಟಾಸ್ಕ್ಗಳು ನಡೆಯುತ್ತೆ. ಅದ್ರ ಜೊತೆಗೆ ವಿನ್ನರ್ ಕೂಡ ಇಬ್ಬರಾಗ್ಬೋದು, ಗುಂಪಾಗಿ ಎಲಿಮಿನೇಟ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಟ್ವಿಸ್ಟು ಟರ್ನು ಅಂತ ಅಂದ್ಬಿಟ್ಟು ಬಿಗ್ ಬಾಸು ಪಾಪ ಗಂಟ್ಲಾರ್ಕೊಂಡು ಪ್ರಯತ್ನ ಪಡ್ತಾ ಇದ್ದಾರೆ ಈ ಕಂಟೆಸ್ಟೆಂಟಿಂದ. ನೋಡ್ಬೇಕು ಏನೇನಾಗುತ್ತೆ ಏನು ಅಂತ. ಇಲ್ಲಿ ಯಾರು ಅನರ್ಹರು ಅಂತಂದ್ಬಿಟ್ಟು ಹೇಳಿ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಬರ್ತಾರೆ, ಈ ಒಂಟಿಗಳಿಗೆ ಕೊಡ್ತಾರೆ. ಒಂಟಿಗಳದೇ ಅಲ್ವಾ ಎಲ್ಲ ಅರಸಿಯರು, ಅವ್ರಿಗೆ ರೈಟ್ಸು, ಅವ್ರು ಬಂದು ಡಿಸೈಡ್ ಮಾಡಬೇಕು. ಇಲ್ಲಿ ಬಂದು ಹೋಲ್ಸೆಲ್ಲಾಗಿ ಹೇಳ್ತಾರೆ. ಒಂದು ಕಡೆ ಗಿಲ್ಲಿ ಮೇಲೆ ಹೇಳ್ತಾರೆ, ಗಿಲ್ಲಿ ಕಾವ್ಯ ಅವರಿಬ್ಬರು ಬಂದು ಗಿಲ್ಲಿ ಎಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದಾನೆ, ಏನೂ ಮಾಡ್ತಾ ಇಲ್ಲ ಎಲ್ಲ ಅಂತಂದ್ಬಿಟ್ಟು ಗಿಲ್ಲಿ ಬಗ್ಗೆ ಹೇಳ್ತಾರೆ. ಇಲ್ಲೆಲ್ಲ ಪ್ಯೂರ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ದಂಗೆ ಅನ್ನಿಸ್ತು ಗುರು ನನಗಂತೂ. ಇನ್ನೊಂದು ಕಡೆ ಸ್ಪಂದನ ಮತ್ತು ಮಾಳುನ ಅವ್ರನ್ನೂ ಅಷ್ಟೇ 2 ದಿನ ಹಿಂದೆ ಇವ್ರು ಇರಬೇಕು ಅಂತ ಇವ್ರು ಉಳಿಸ್ಕೊಂಡ್ರು. ಬಟ್ ಇವಾಗಲೇ ಇವ್ರ ಸ್ಟೇಟ್ಮೆಂಟನ್ನು ಇವರೇ ಕಾಂಟ್ರಾಡಿಕ್ಟ್ ಮಾಡಿಕೊಂಡು ಇವರು ಅನರ್ಹರು ಅಂತಂದ್ಬಿಟ್ಟು ನಾಮಿನೇಟ್ ಮಾಡಿದ್ರು. ನೋಡಿ ಹೆಂಗಿದೆ ಅಂತಂದ್ಬಿಟ್ಟು ಅಲ್ವಾ. ಸ್ವಲ್ಪನಾದರೂ ಯೋಚನೆ ಮಾಡಬೇಕಾಗಿತ್ತು. ಯಾವ ರೀತಿ ಅಟ್ಲೀಸ್ಟ್ ಕೊಡೋ ರೀಸನ್ಸನ್ನು ಕರೆಕ್ಟಾಗಿ ಕೊಡಬೇಕಾಗಿತ್ತು ಅಂತ ನನ್ನ ಒಪಿನಿಯನ್ನು. ಇಲ್ಲಿ ಬರಬೇಕಾದ್ರೆ ನೆಕ್ಸ್ಟು ಏನು ಮಾಡ್ತಾರೆ, ಅಶ್ವಿನಿ ಮೇಡಮ್ ಸ್ಟಾರ್ಟ್ ಮಾಡ್ತಾರೆ ಕಾನ್ವರ್ಸೇಷನ್ನು. ಇಲ್ಲಿ ಟಾಪಿಕ್ ಅಶ್ವಿನಿ ಮೇಡಮ್ದೇ ಅಲ್ಲ, ಪರ್ಸ್ನಲ್ ತಗೊಂಡಿದ್ದು ಸುಧೀರ್ ಅಣ್ಣದು ಗಿಲ್ಲಿದು. ಸುಧೀರ್ ಅಣ್ಣ ಗಿಲ್ಲಿಗೆ ಇಲ್ದಿದ್ದು ಸೆಂಟ್ರಲ್ EMI ಏನಕ್ಕೆ ಬೇಕು ಹೇಳಿ ಅಲ್ವಾ. ಸುಮ್ಮನೆ ನಂದೆಲ್ಲಿ ಅಲ್ಲಿ ಬಿಗ್ ಬಾಸ್ ಉಗ್ದಿದ್ರಲ್ವಾ, ನೀವೇನೋ ಪ್ರಶ್ನೆ ಮಾತಾಡ್ತಾ ಇಲ್ಲ ಅಂತ, ಅದನ್ನು ಮೈಂಡಲ್ಲಿ ಇಟ್ಕೊಂಡ್ಬಂದು ಅಕ್ಕ ಹೈಲೈಟ್ ಆಗೋದಕ್ಕೆ ಬಂದ್ರೆ ಅಷ್ಟೇ. ಆ ಬರದಲ್ಲಿ ಮಾತಾಡೋ ಬರದಲ್ಲಿ ಗಿಲ್ಲಿ ಏನು ಮಾಡ್ದ, ನಾನು ಹೋಗೇ ಬಾರೆ ಅಂತೀನಿ ಅಂತಂದ್ಬಿಟ್ಟು ಹೇಳ್ದ. ಬಟ್ ನಾನು ನಿಮ್ಗಲ್ಲ ಅಂದಿದ್ದು ಅಂತಂದ್ಬಿಟ್ಟು ಗಿಲ್ಲಿ ಚೇಂಜ್ ಮಾಡ್ದ. ಇದು ಅಲ್ಲ, ಒಂದು ವರ್ಡ್ ಗಿಲ್ಲಿದ ಮಿಸ್ಟೇಕೆ. ಬಟ್ ಆದರೆ ಇಲ್ಲಿ ಪೂರ್ತಿ ಕಾನ್ವರ್ಸೇಷನ್ನೇ ಅಶ್ವಿನಿ ಮೇಡಮ್ದು ಮಿಸ್ಟೇಕು. ಅದರಲ್ಲೂ ಪರ್ಸ್ನಲ್ಲಾಗಿ ತಗೊಬಿಟ್ರು. ನಾನು ಆ್ಯಕ್ಟ್ರಸ್ಸು, ಹೋರಾಟಗಾರ್ತಿ, ಇಷ್ಟೆಲ್ಲ ನನಗೆ AC ಯಲ್ಲಿ ಕೂತ್ಕೊಳ್ಳೋದು ಗೊತ್ತು, ನೆಲದ ಮೇಲೆ ಕೂತ್ಕೊಳ್ಳೋದು ಗೊತ್ತು, ಇದೆಲ್ಲ ಯಾರು ಗಿಲ್ಲಿ ಕೇಳಿದ್ರ ಮೇಡಮ್ ಹೇಳಿ. ನಿಜವಾಗ್ಲೂ ಅಶ್ವಿನಿ ಅವ್ರಿಗೆ ಮಾತ್ರ ಅತಿ ಆಯಿತು ಅಂತ ಅನ್ನಿಸ್ತು ಗುರು. ನಿಜವಾಗ್ಲೂ ಓವರ್ ಮಾಡ್ತಾ ಇದ್ದಾರೆ. ಇದೇ ಥರ ಹೋದರೆ ಅಶ್ವಿನಿ ಮೇಡಮ್ ತುಂಬ ಕಷ್ಟ ಆಗುತ್ತೆ. ಬರ್ತಾ ತುಂಬ ನೆಗೆಟಿವಿಟಿಯನ್ನು ಫೇಸ್ ಮಾಡಬೇಕಾಗುತ್ತೆ ಅಂತ ನನ್ನ ಒಪಿನಿಯನ್. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಜವಾಗ್ಲೂ ಅದೆಲ್ಲ ಆದಮೇಲೆ ನೆಕ್ಸ್ಟು ಈ ಗಿಲ್ಲಿ ಮತ್ತು ಕಾವ್ಯ, ಸ್ಪಂದನ ಮತ್ತು ಮಾಳು,
ಕರಿಬಸಪ್ಪ ಮತ್ತು ಅಮಿತ್ ಈ ಮೂವರನ್ನು ಅನರ್ಹರು ಅಂತ ಅಂದ್ಬಿಟ್ಟು ಇನ್ನು ಫಿನಾಲೆಗೆ ತಲುಪೋದಕ್ಕೆ ಅನರ್ಹರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಿಗ್ ಬಾಸು ತಂದು ಆ ಬೋರ್ಡ್ಗಳನ್ನು ಕೊಡ್ತಾರೆ, ಅನರ್ಹರು ಅಂತ ಟ್ಯಾಗನ್ನು ಹಾಕ್ಕೊಂಡು ಮುಂದಿನ ಆದೇಶ ಬರೋವರೆಗೂ ಓಡಾಡಬೇಕು ಅಂತಂದ್ಬಿಟ್ಟು ಬಿಗ್ ಬಾಸ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಇಲ್ಲಿ ನೆಕ್ಸ್ಟು ಗಿಲ್ಲಿ ಹೋಗಿ ಸಾರಿ ಕೇಳ್ತಾರೆ. ಅವ್ರಿಗೆ ಗಿಲ್ಲಿ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಗುರು. ಪದೇ ಪದೇ ಹೋಗಿ ಸಾರಿ ಮೇಡಮ್ ಅಂತ ಕೇಳ್ತಾ ಇದ್ರು. ಆ ಅಮ್ಮ ಇನ್ನೂ ಮೇಲೆ ಹತ್ತು ಕೂತ್ಕೋತಾ ಇದ್ರು. ಬಿಟ್ಬಿಡ್ಬೇಕಾಗಿತ್ತು ಗಿಲ್ಲಿ, ಇಲ್ಲ ಸ್ಟ್ರಾಂಗ್ ಆಗಿ ವಾದ ಮಾಡಬೇಕಾಗಿತ್ತು. ಇಲ್ಲಿ ಕಾವ್ಯ ರಿಪೀಟ್ ವಾದ ಮಾಡಿದ್ರು ಗುರು, ಸಕ್ಕದಾಗಿ ಟಂಗನ್ನು ಕೊಟ್ಟರು. ಕಾವ್ಯ ಮಾತ್ರ ಟೂ ಗುಡ್ ಅಂತ ಅನ್ನಿಸ್ತು ನನಗೆ. ಭಯ ಪಟ್ಟಿಲ್ಲ, ಏನೂ ಪಟ್ಟಿಲ್ಲ. ಆರ್ಗ್ಯುಮೆಂಟು ಸ್ಟಿಲ್ ಆನ್ ಪಾಯಿಂಟು, ಸಖತ್ತಾಗಿ ಆರ್ಗ್ಯುಮೆಂಟನ್ನು ಮಾಡಿದ್ರು ಕಾವ್ಯ ಅವರು. ಸೂಪರ್ ಅಂತ ಹೇಳ್ಬೋದು, ಸಖತ್ತಾಗಿತ್ತು. ಬಟ್ ಗಿಲ್ಲಿ ಮಾತ್ರ ಇಲ್ಲಿ ಸಾರಿ ಕೇಳಬಾರ್ದಾಗಿತ್ತು. ಕೇಳಿದೆ ಅದನ್ನು ಕಂಟಿನ್ಯೂ ಮಾಡಬೇಕಾಗಿತ್ತು, ಚೆನ್ನಾಗಿರೋದು. ಅವರು ಒಂದು ನಾನೇ ಮಹಾರಾಣಿ ಈ ಬಾಹುಬಲಿ ಫಿಲಮಲ್ಲಿ ಶಿವಗಾಮಿ ಮಾಡ್ತಾರಲ್ವ, ಆ ಥರ ನನ್ನ ಮಾತೇ ಶಾಸನ ಅನ್ನೋ ಥರ ಒಂದು ರೇಂಜ್ಗೆ ಮಾಡಿದ್ರು ಗುರು. ನಿಜವಾಗ್ಲೂ ಈ ಥರ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಸಖತ್ ಬೇಜಾರಾಯಿತು ನಿಜವಾಗ್ಲೂ. ಅಶ್ವಿನಿ ಮೇಡಮ್ ಅವರು ಓವರ್ ಆಕ್ಷನ್ ನೋಡಿದ್ರೆ. ನೆಕ್ಸ್ಟು ಒಂದು ಟಾಸ್ಕನ್ನು ಕೊಡ್ತಾರೆ. ಆ ಟಾಸ್ಕ್ ಕೊಡಬೇಕಾದ್ರೆ ಅಲ್ಲೂ ಅಷ್ಟೇ ಅವರು ಎಲ್ಲ ಯುವರಾಜರು ಸಿದ್ಧ ಮಹಾರಾಣಿ ಅನ್ನೋ ಥರ ಎಮ್ಮ ಆಶೀರ್ವಾದ ಮಾಡ್ತಾರೆ. ಗೆದ್ದು ಬನ್ನಿ ಮಕ್ಕಳೇ. ಏನು ಗುರು ಇದು ಓವರ್, ನಿಜವಾಗ್ಲೂ ಸಖತ್ ಓವರ್ ಥರ ಕಾಣಿಸ್ತಾ ಇತ್ತು. ನೋಡಬೇಕು. ಇಲ್ಲಿ ಕರಿಬಸಪ್ಪ ಮಾತ್ರ ಒಂದು ಸಾಂಗನ್ನು ಆಡ್ತಾರೆ, ಮೂಕನಾಗಬೇಕು ಅಂತಂದ್ಬಿಟ್ಟು. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು. ಕರೆಕ್ಟಾಗಿ ಆ ಸಾಂಗ್ ಶೂಟ್ ಆಗೋದು ಬೇರೆ ಯಾರಿಗೂ ಅಲ್ಲ, ಕರಿಬಸಪ್ಪಗೆ ಶೂಟ್ ಆಗೋದು. ಅವ್ರವ್ರೆ ಹಾಕ್ಕೊಂಡು ಅವ್ರಿಗೆ ಮೂಕನಾಗಬೇಕಷ್ಟೆ ನಿಜವಾಗ್ಲೂ. ಅದೆಲ್ಲ ಆದಮೇಲೆ ಸಿಕ್ಕಿನ ಕಾಳಗ ಅಂತಂದ್ಬಿಟ್ಟು ಒಂದು ಟಾಸ್ಕನ್ನು ಕೊಡ್ತಾರೆ. ಈ ಟಾಸ್ಕಲ್ಲಿ ಅಶ್ವಿನಿ ಮೇಡಮ್ಮು ಒಂದು ಕಡೆ ಉಸ್ತುವಾರಿ ಆಗಿದ್ರೆ, ಒಂದು ಕಡೆಗೆ ಗಿಲ್ಲಿ ಉಸ್ತುವಾರಿ ಆಗಿರ್ತಾರೆ. ಆ ಟಾಸ್ಕು ಆ ಹಗ್ಗಗಳಲ್ಲೆಲ್ಲ ಬಿಡಿಸ್ಕೊಂಡು ಹೋಗಿ ಆ ಇದನ್ನು ತಗೊಂಡು ಯಾರು ಫೈನಲ್ಗೆ ಹೋಗ್ತಾರೋ ಅದರಲ್ಲಿ ಒಂದು ಕಂಟೆಂಡರು ಅರ್ಹತೆನ ಪಡ್ಕೊತಾರೆ ಕಂಟೆಂಡರ್ ಆಗೋದಕ್ಕೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಇಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ 3 ಜನ, ಅಲ್ಲಿ ಜಂಟಿಗಳು 6 ಜನ ಗುರು. ಅದನ್ನು ಬಿಡಿಸ್ಕೊಂಡು ಹೋಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಕೂಡ ಅವ್ರು ಎಫರ್ಟ್ಸ್ ಹಾಕಿ ಮಾಡಿದ್ರು ಗುರು. ಟೂ ಗುಡ್ ಅಂತ ಅನ್ನಿಸ್ತು ನನಗೆ. ಇಲ್ಲಿ ಒಂಟಿಗಳದ್ದು ಒಂದು ಕಡೆ ಆ ಇದು ಕಿತ್ಬಂದು, ದಾರ ಕಿತ್ಬಂದು, ಪ್ಲೇಟ್ ಕಿತ್ಬಂದು ಇದಾದರೆ, ಈ ಕಡೆ ಅಶ್ವಿನಿ ಮೇಡಮ್ಮು ಅಷ್ಟೆಲ್ಲ ಮಾತಾಡಿದ್ರು, ಗೇಮ್ ಬಗ್ಗೆ ಅಷ್ಟೆಲ್ಲ ಹೇಳ್ತಾರೆ. ಬಟ್ ಇಷ್ಟು ಇದಿಲ್ವಾ, ಪಾಸ್ ಮಾಡಿದ್ರು. ಇವ್ರದ್ದು ಜಂಟಿಗಳದ್ದು ಪಾಸ್ ಮಾಡಿದ್ರು. ಅವಾಗ ಪಾಸ್ ಮಾಡದೇ ಇದ್ದಿದ್ರೆ ಜಂಟಿಗಳೇ ವಿನ್ ಆಗಿರ್ಬೋದಿತ್ತು, ಯಾರಿಗೆ ಗೊತ್ತು ಅಲ್ವಾ. ನಿಜವಾಗ್ಲೂ ಇಲ್ಲಿ ಜಂಟಿಗಳದ್ದು ಮಿಸ್ಟೇಕ್ ಇದೆ. ಅವರು ಸ್ಟ್ರಾಂಗ್ ಆಗಿ ಕೇಳಬೇಕಾಗಿತ್ತು. ಇನ್ನು ಅವ್ರದ್ದು ಇದಾಗಿದ್ರೆ ಯಾಕೆ ಇದು ಅಂತ ಸುಮ್ಮನೆ ಒಂದು ಮಾತು ಕೇಳ್ಬಿಟ್ಟು ಬಿಟ್ಬಿಟ್ರು. ಅವ್ರು ವಾದ ಮಾಡಬೇಕಾಗಿತ್ತು, ಇಟ್ಕೋಬೇಕಾಗಿತ್ತು. ಯಾಕೆ ಅವ್ರದ್ದು ಮಿಸ್ಟೇಕ್ ಆದರೆ ನಮ್ಮಂದು ಯಾಕೆ ಪಾಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಇವರು ವಾದ ಮಾಡಿಲ್ಲ, ಅವರು ಇದು ಮಾಡಿಲ್ಲ, ಸೈಲೆಂಟಾಗಿ ಅಲ್ಲಿಗಲ್ಲೇ ಮುಚ್ಚಾಕಿದ್ರು ಅಷ್ಟೇ. ಈ ಟಾಸ್ಕಲ್ಲಿ ಕೊನೆಗೆ ಒಂಟಿಗಳು ಚೆನ್ನಾಗಿ ಟಾಸ್ಕನ್ನು ಆಡಿದ್ರು, ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರು. ಈ ಕಡೆ ಜಂಟಿಗಳು ಕೂಡ 6 ಜನ ಇದ್ದರೂ ಕೂಡ ಸಿಕ್ಕಿನ ಕಾಳಗ ಬಿಡಿಸ್ಕೊಂಡು ತುಂಬ ಸಖತ್ತಾಗಿ ಆಟ ಆಡಿ ಕೊನೆಗೆ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಓವರಾಲ್ ಎಪಿಸೋಡ್ ನೋಡಿದಾಗ ಸ್ಟಾರ್ಟಿಂಗ್ 15 ನಿಮಿಷ ಏನೂ ಇಲ್ಲ ಗುರು, 20 ನಿಮಿಷನೇ ಏನೂ ಇಲ್ಲ ಎಪಿಸೋಡಲ್ಲಿ. ಬರೀ ಡೊಳ್ಳೆ ಅಷ್ಟೇ, ಬರೀ ಅಲ್ಲಿ ಇಲ್ಲಿ ಅದು ಇದು ಟೈಮ್ ಪಾಸು, ಸ್ವಲ್ಪ ಮಲ್ಲಮ್ಮ ಕಾಮಿಡಿ, ಅಷ್ಟು ಬಿಟ್ಟರೆ ಕಂಟೆಂಟೇ ಇಲ್ಲ ಗುರು. ಎಕ್ಸೆಪ್ಟ್ ಗಿಲ್ಲಿದು ತೆಗೆದುಬಿಟ್ಟು ನೋಡಿದ್ರೆ ಏನೂ ಕಂಟೆಂಟ್ ಇಲ್ಲ ನೆನ್ನೆ ಎಪಿಸೋಡಲ್ಲಿ. ಆ ಗಿಲ್ಲಿಯಿಂದ ಅಷ್ಟು ಮಾತ್ರ ನೆನ್ನೆ ಎಪಿಸೋಡ್ ಆದರೂ ಬಂತು ಅಂತ ನನಗನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.